ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026 ಒಂದು ಮಿನಿ ಆಕ್ಷನ್ ಅಂತೂ ಮುಕ್ತಾಯ ಆಯ್ತು. ನಮ್ಮ RCB ದವರು ಈ ಒಂದು ಆಕ್ಷನ್ ಒಳಗೆ ಒಂದ್ 8 ಪ್ಲೇಯರ್ಸ್ ಗಳನ್ನ ನಮ್ಮ RCB ತಂಡದಿಂದ ಬಿಟ್ಟಿದ್ರು. ಮತ್ತೆ ಈಗ ಆಕ್ಷನ್ ಒಳಗೆ ಒಂದ್ 8 ಪ್ಲೇಯರ್ಸ್ ಗಳನ್ನ ಹೊಸದಾಗಿ ತಗೊಂಡ ಹೊಸ ಟೀಮ್ ಅನ್ನ ರೆಡಿ ಮಾಡ್ಕೊಂಡಾರ. ಈಗ ನಮ್ಮ RCB ತಂಡದ ಒಂದು ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರ್ತೈತಿ, ಇಂದಿನ ಸೀಸನ್ ಪ್ಲೇಯಿಂಗ್ 11ಗೂ ಮತ್ತೆ ಈ ಒಂದು ಸೀಸನ್ ನ ಪ್ಲೇಯಿಂಗ್ 11ಗೂ ಏನೆಲ್ಲ ವ್ಯತ್ಯಾಸಗಳು ನಮ್ಮ RCB ತಂಡದೊಳಗ ಆಗ್ತಾವ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಬರವಂತ. ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಈಗ ಡೈರೆಕ್ಟ್ ಆಗಿ ನಮ್ಮ RCB ತಂಡದ ಒಂದು ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರ್ತೈತಿ ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರೆ, ಇಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಈ ಎರಡು ಪ್ಲೇಯರ್ಸ್ ಗಳಂತೂ ಇದ್ದೇ ಇರ್ತಾವ. ಅಲ್ಲಿ ಫಿಲ್ ಸಾಲ್ಟ್ ಬಂದ ತಕ್ಷಣ ಹೊಡಿಬಿಡಿ ಆಟ ಆಡೋದಕ್ಕೆ ಅವ್ರು ರೆಡಿ ಇರ್ತಾರ. ಈ ಕಡೆ ಸಮಯ ಸಂದರ್ಭ ನೋಡಿ ಬ್ಯಾಟ್ ಬೀಸೋದಕ್ಕ ನಮ್ಮ ವಿರಾಟ್ ಕೊಹ್ಲಿ ಅವರು ರೆಡಿ ಇರ್ತಾರೆ. ಇದರಿಂದಾಗಿ ಇಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಒಳಗ ಏನು ಚೇಂಜಸ್ ಅಂತೂ ಆಗಂಗಿಲ್ಲ, ಈ ಎರಡು ಪ್ಲೇಯರ್ಸ್ ಗಳೇ ಇರ್ತಾವ. ಇನ್ನು ನಂಬರ್ 3 ಒಳಗ ಇಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆ ಐತಿ. ಇಂದಿನ ಸೀಸನ್ ಒಳಗ ದೇವದತ್ತ ಪಡಿಕ್ಕಲ್ ಅವರಿಗೆ ನಾವು ನಂಬರ್ 3 ಒಳಗ ಸ್ಥಾನವನ್ನ ಕೊಡ್ತಿದ್ವಿ. ಆದ್ರೆ ಈ ವರ್ಷ ಅವರನ್ನ ಬೆಂಚ್ ಒಳಗೆ ಇಟ್ಟ ವೆಂಕಟೇಶ್ ಅಯ್ಯರ್ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಜೊತೆಗೆ ಬೌಲಿಂಗ್ ಮಾಡುವಂತ ತಾಕತ್ತಿರುವಂತ ಪ್ಲೇಯರ್ ಈ ವರ್ಷ ಆಕ್ಷನ್ ಒಳಗ 7 ಕೋಟಿ ರೂಪಾಯಿಯನ್ನ ಕೊಟ್ಟ ನಮ್ಮ RCB ದವರು ಆಕ್ಷನ್ ಒಳಗ ತಗೊಂಡಾರ. ಇವರು ನಂಬರ್ 3 ಒಳಗ ಆಡುವಂತ ಸಾಧ್ಯತೆ ಐತಿ. ಮೊದಲೇ ನಮ್ಮ RCB ತಂಡದೊಳಗ ಅಲ್ಲಿ ಆಲ್ರೌಂಡರ್ಸ್ ಗಳು ತುಂಬಿ ತುಳುಕಾಡುತ್ತಿದ್ದು, ಅದರ ಜೊತೆಗೆ ಈಗ ವೆಂಕಟೇಶ್ ಅಯ್ಯರ್ ಅವರು ಬಂದಿರೋದು ಮತ್ತಷ್ಟು ನಮ್ಮ RCB ತಂಡಕ್ಕೆ ಬಲ ತಂದಂಗ ಆಗಿರ್ತೈತಿ. ಇನ್ನು ನಂಬರ್ 4 ಒಳಗ ನಮ್ಮ RCB ತಂಡದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು ಆಡ್ತಾರ. ಸ್ಪಿನ್ನರ್ಸ್ ಗಳ ಪಾಲಿಗೆ ಒಂದು ರೀತಿ ಯಮಧರ್ಮ ಅಂತೇಳಿ ತಿಳ್ಕೊಂಬಿಡ್ರಿ. ಮತ್ತ ಅವರು ಇಂದಿನ ಸೀಸನ್ ಒಳಗ ಅಷ್ಟೊಂದು ಅವರ ಬ್ಯಾಟ್ ಇಂದ ಅಷ್ಟೊಂದು ರನ್ಸ್ ಗಳು ಬಂದಿರ್ಲಿಲ್ಲ. ಆದ್ರೆ ಈ ಸೀಸನ್ ಒಳಗ ಮತ್ತ ಆ ಒಂದು ಫಾರ್ಮ್ ಒಳಗ ಬರ್ತಾರ ಅನ್ನುವಂತ ಒಂದು ಕಾನ್ಫಿಡೆಂಟ್ ಎಲ್ಲ RCB ತಂಡದ ಅಭಿಮಾನಿಗಳಿಗೂ ಕೂಡ ಇದ್ದೇ ಇರ್ತೈತಿ. ಇನ್ನ ನಂಬರ್ 5 ಒಳಗೆ ಯಾರು ಬರ್ತಾರಂದ್ರ ಟೀಮ್ ಡೇವಿಡ್. ಈ ಪ್ಲೇಯರ್ ಬಗ್ಗೆ ಎರಡು ಮಾತಂತೂ ಇಲ್ವೇ ಇಲ್ಲ. ಇಂದಿನ ಸೀಸನ್ ಒಳಗ ಇವರು ಎಂತ ಫಿನಿಶರ್ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಂಡಾರ. ಈ ಪ್ಲೇಯರ್ ಯಾವಾಗ ನಮ್ಮ RCB ತಂಡದ ಪರವಾಗಿ ಬ್ಯಾಟ್ ಹತ್ಕೊಂಡು ಸ್ಕ್ರೀಜ್ ಗಿಳಿದಾರ ಅಂದ್ರೆ ಫಿನಿಶರ್ ಆಗಿ ಇವ್ರ ಯಾವಾಗ ನಮ್ಮ RCB ತಂಡದ ಪರವಾಗಿ ಒಳಗಡೆ ಹೋಗ್ಯಾರ ಎಲ್ಲಾ ಮ್ಯಾಚ್ ಗಳನ್ನು ಫಿನಿಶ್ ಮಾಡ್ಕೊಂಡ್ ಬಂದಾರ. ಲಾಸ್ಟ್ ಮೂಮೆಂಟ್ ಒಂದೆರಡು ಮ್ಯಾಚ್ ಗಳನ್ನ ಅಷ್ಟೇ ಸೋತ್ವಿ ಇವ್ರು ಬ್ಯಾಟಿಂಗ್ ಹೋದಂತ ಸಂದರ್ಭದೊಳಗೆ. ಅದು ಆ ಪ್ಲೇಯರ್ ಕಾಲ್ ಇಂಜುರಿ ಆಗಿತ್ತು, ಅವ್ರಿಗೆ ಸರಿಯಾಗಿ ನಿಂತು ಹೊಡೆಯೋದಕ್ಕೆ ಬರ್ತಿರ್ಲಿಲ್ಲ. ಹಂಗಾಗಿ ಆ ಒಂದೆರಡು ಮ್ಯಾಚ್ ಗಳನ್ನ ಫಿನಿಶ್ ಮಾಡೋದಕ್ಕಾಗ್ಲಿಲ್ಲ. ಆ ಒಂದೆರಡು ಮ್ಯಾಚ್ ಗಳನ್ನ ಬಿಟ್ಟಂದ್ರೆ ಉಳಿದಂತ ಎಲ್ಲಾ ಮ್ಯಾಚ್ ಗಳನ್ನು ನಮ್ಮ RCB ತಂಡಕ್ಕ ಅದ್ಭುತವಾಗಿ ಫಿನಿಶ್ ಮಾಡಿಕೊಟ್ಟಿದ್ದ ಟೀಮ್ ಡೇವಿಡ್. ಇವರು ನಂಬರ್ 5 ಒಳಗೆ ಇರ್ತಾರ. ಮತ್ತ ಮೊನ್ನೆ IL T20 ಒಳಗ ಏನು T10 ಲೀಗ್ ಒಳಗ ಬೌಲಿಂಗ್ ಕೂಡ ಮಾಡ್ಯಾರ. ಅದ್ರೊಳಗೂ ಅದ್ಭುತ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಕೂಡ ಮಾಡ್ಯಾರ. ಇವರು ಕೂಡ ಆಲ್ರೌಂಡರ್ ಆಗ್ಯಾರ. ಇವ್ರಿಗೂ ಕೂಡ ನಾವು ಬೌಲಿಂಗ್ ಮಾಡಿಸ್ಬೋದು, 1-2 ಓವರ್ ನೋಡಮಂತ ಬೌಲಿಂಗ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಫಿನಿಶರ್ ಆಗಿ ಅದ್ಭುತವಾಗಿ ಇನ್ನು ಮೂಡಿ ಬಂದಿರೋದ ಟೀಮ್ ಡೇವಿಡ್. ಇನ್ನು ನಂಬರ್ 6 ಒಳಗ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಇವರು ಕೂಡ ನಮ್ಮ RCB ತಂಡದೊಳಗೆ ಇರ್ತಾರೆ. ಇನ್ನು ನಂಬರ್ 7 ಒಳಗ ರೊಮಾರಿಯೋ ಶೆಫರ್ಡ್. ಈ ಪ್ಲೇಯರ್ ನಂತೂ ನಮ್ಮ RCB ತಂಡದ ಅಭಿಮಾನಿಗಳು ಮರೆಯುವಂಗ ಇಲ್ಲ. ಯಾಕಂದ್ರೆ CSK ವಿರುದ್ಧ ಆಡಿದಂತ ಒಂದು ಮ್ಯಾಚ್ ಕೇವಲ 13-14 ಬಾಲಿಗೆ ಹಾಫ್ ಸೆಂಚುರಿಯನ್ನ ಕಂಪ್ಲೀಟ್ ಮಾಡ್ಕೊಂಡ ಆ ಒಂದು ಮ್ಯಾಚ್ ಒಳಗ ಆಡಿದಂತ ಒಂದು ಬ್ಯಾಟಿಂಗ್ ಪ್ರದರ್ಶನ ಏನಾಯ್ತು ನೋಡ್ರಿ, ಅದು ಇಡೀ ನಮ್ಮ RCB ಅಭಿಮಾನಿಗಳ ಮನಸ್ಸನ್ನೇ ಗೆದ್ದು ಬಿಡ್ತು. ಅಷ್ಟು ಡೇಂಜರ್ ಆಗಿ ಅವತ್ತ ಬ್ಯಾಟ್ ಬೀಸಿದ್ದ ಈ ರೊಮಾರಿಯೋ ಶೆಫರ್ಡ್. ಇವರು ಕೂಡ ಆಲ್ರೌಂಡರ್. ಇವರು ಕೂಡ ಬ್ಯಾಟ್ ಬೀಸುವಂತ ತಾಕತ್ತು ಐತಿ, ಆ ಕಡೆ ಬೌಲಿಂಗ್ ಮಾಡುವಂತ ತಾಕತ್ತು ಕೂಡ ಐತಿ. ಇನ್ನು 8ನೇ ಕ್ರಮಾಂಕದೊಳಗ ಇಲ್ಲಿ ನಾವು ಕೃಣಾಲ್ ಪಾಂಡ್ಯ ಅವರನ್ನ ನೋಡ್ತೀವಿ. ಇಂದಿನ ಸೀಸನ್ ಒಳಗ ನಮ್ಮ RCB ತಂಡದ ಪರವಾಗಿ ಏನೆಲ್ಲ ಪವಾಡಗಳನ್ನ ಮಾಡೋದಕ್ಕೆ ಸಾಧ್ಯ ಇತ್ತು ಎಲ್ಲಾ ಪವಾಡಗಳನ್ನ ಮಾಡಿ ಕೈ ಬಿಟ್ಬಿಟ್ರೆ. ಯಾಕಂದ್ರ ಇವರನ್ನ ಸ್ಪಿನ್ನರ್ ಅಂತೇಳಿ ನಾವು ಕರಿತೀವಿ. ಇಂದಿನ ವರ್ಷ ಬೌನ್ಸರ್ ಹಾಕಿ ನಮ್ಮ RCB ತಂಡಕ್ಕೆ ಮ್ಯಾಚ್ ಗಳನ್ನ ಗೆಲ್ಲಿಸಿಕೊಟ್ರು. ಅಲ್ಲಿ ಬ್ಯಾಟಿಂಗ್ ಒಳಗೂ ಕೂಡ ಅಷ್ಟೇ ಅದ್ಭುತವಾದಂತ ಪ್ರದರ್ಶನ ಇವರ ಕಡೆಯಿಂದ ಬಂತು. ನಮ್ಮ RCB ತಂಡಕ್ಕ ಇಂದಿನ ಸೀಸನ್ ಒಳಗ ಇವ್ರದ್ದು ಅಗಾಧವಾದಂತ ಕೊಡುಗೆ ಐತಿ. ಅದ ಫಾರ್ಮ್ ಒಳಗ ಈ ಒಂದು ವರ್ಷನೂ ಕೂಡ ಅವರು ಮುಂದುವರಿಲಿ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಇಲ್ಲಿವರೆಗೂ ಕೂಡ ನಮ್ಮ RCB ತಂಡದ ಒಂದು ಬ್ಯಾಟಿಂಗ್ ಲೈನಪ್ ಐತಿ. 8ನೇ ಕ್ರಮಾಂಕದವರೆಗೂ ಕೂಡ ನಾವು ಬ್ಯಾಟಿಂಗ್ ಲೈನಪ್ ಅನ್ನ ನೋಡಬಹುದು. ಇನ್ನು ಉಳಿಕಿದಂತ ಒಂದು 3 ಪ್ಲೇಯರ್ಸ್ ಗಳು ಇಲ್ಲಿ ಬೌಲರ್ಸ್ ಗಳು ಬರ್ತಾರೆ. ನಮ್ಮ ತಂಡದ ಒಂದು ಬೌಲಿಂಗ್ ಲೈನಪ್ ಯಾವ ರೀತಿಯಾಗಿ ಐತಿ ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರ, ಇಲ್ಲಿ 9ನೇ ಕ್ರಮಾಂಕದೊಳಗ ಭುವನೇಶ್ವರ್ ಕುಮಾರ್ ಅವರು ಬರ್ತಾರೆ. 10ನೇ ಕ್ರಮಾಂಕದೊಳಗ ಜೋಸ್ ಹ್ಯಾಜಲ್ವುಡ್ ಮೋಸ್ಟ್ ಡೇಂಜರಸ್ ಬೌಲರ್. ಆದ್ರೆ ಸದ್ಯದ ಮಟ್ಟಿಗೆ ಇವರು ಇಂಜುರಿ ಒಳಗಾಗ್ಯಾರ. ಆದ್ರೆ IPL ಅನ್ನೋದ್ರೊಳಗ ರಿಕವರಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಹಿಂಗಾಗಿ ನಮ್ಮ RCB ದವರು ಮೊನ್ನೆ ಆಕ್ಷನ್ ಒಳಗ ಇವರಿಗೆ ಬ್ಯಾಕಪ್ ಅನ್ನೋ ರೀತಿ ಒಳಗ ಒಂದು ಡೇಂಜರ್ ಬೌಲಿಂಗ್ ಇರುವಂತಹ ಒಬ್ಬ ಪ್ಲೇಯರ್ ಅನ್ನ ತಗೊಂಡಾರ. ಯಾರು ಜಾಕೋಬ್ ಡಫಿ ಅನ್ನುವಂತ ಒಬ್ಬ ಪ್ಲೇಯರ್. ಇವರನ್ನ ನಮ್ಮ RCB ದವರು ಪಿಕ್ ಮಾಡ್ಕೊಂಡ ನಂತರ ಒಂದಿಷ್ಟು ಹೈಲೈಟ್ಸ್ ನೋಡಿ ಒಂದು ಚಲೋ ಬೌಲರ್ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ಅದಾದ ಮ್ಯಾಗ ಗೊತ್ತಾಯ್ತು ಈ ಒಂದು ICC T20 ರ್ಯಾಂಕಿಂಗ್ ಏನು ಬಿಡುಗಡೆ ಆಗೈತಿ ಅದ್ರೊಳಗೆ 2ನೇ ಪ್ಲೇಸ್ ಒಳಗೆ ಇರುವಂತಹ ಪ್ಲೇಯರ್ ಮೋಸ್ಟ್ ಡೇಂಜರಸ್ ಬೌಲರ್ ಅನ್ನುವಂಥದ್ದು ಆಮ್ಯಾಗ ಗೊತ್ತಾಯ್ತು. ಅವ್ರದ್ದು ಕೂಡ ಒಂದು ಒಳ್ಳೆ ಬೌಲಿಂಗ್ ಐತಿ. ಅವ್ರ ಅಂದ್ರ ಈಗ ಜೋಸ್ ಹ್ಯಾಜಲ್ವುಡ್ ಅವರು ಇಲ್ಲ ಅಂದ್ರೆ ಅವರನ್ನ ಈಗ ನಾವು ಪ್ಲೇಯಿಂಗ್ 11 ಒಳಗ ಹಾಕೋಬಹುದು ಅನ್ನುವಂತ ರೀತಿ ಒಳಗ
ಅವರನ್ನ ಈಗ ಬ್ಯಾಕಪ್ ಆಗಿ ತಗೊಂಡವ್ರ. ಏನು ಸಮಸ್ಯೆ ಇಲ್ಲ. ಅಲ್ಲಿ ಜೋಸ್ ಹೇಜಲ್ವುಡ್ ಅವರು ಸ್ವಲ್ಪ ಒಂದೆರಡು ಮ್ಯಾಚ್ ಗಳನ್ನ ಆಡೋದಕ್ಕೆ ಆಗಿಲ್ಲ ಅಂದ್ರು ಜಾಕೋಬ್ ಡಫಿ ಅನ್ನುವಂತ ಪ್ಲೇಯರ್ ಇವರು ಕೂಡ ಬಹಳಷ್ಟು ಡೇಂಜರಸ್ ಬೌಲರ್ ಆಗಿರೋದ್ರಿಂದ ಇವರನ್ನ ನಾವು ಹಾಕೊಂಡು ಪ್ಲೇಯಿಂಗ್ ಆಡಿಸಬಹುದು. ಇನ್ನು 11ನೇ ಕ್ರಮಾಂಕದೊಳಗ ಇಲ್ಲಿ ಯಶ್ ದಯಾಳ್ ಅವರನ್ನ ನಾವು ನೋಡ್ತೀವಿ. ಯಶ್ ದಯಾಳ್ ಅವರು ಸದ್ಯದ ಮಟ್ಟಿಗಂತೂ ಯಾವುದೇ ಪಂದ್ಯದೊಳಗೆ ಕ್ರಿಕೆಟ್ ಪಂದ್ಯದೊಳಗೆ ಕಾಣಿಸ್ಕೊಳತಿಲ್ಲ. ಯಾಕಂದ್ರೆ ಅವ್ರಿಗೊಂದು ಸ್ವಲ್ಪ ವೈಯಕ್ತಿಕ ವಿಚಾರದೊಳಗೆ ಸಮಸ್ಯೆ ಐತಿ. ಹಿಂಗಾಗಿ ಅವರು ಈಗ ಸದ್ಯದ ಮಟ್ಟಿಗಂತೂ ಯಾವುದೇ ಪಂದ್ಯದೊಳಗೆ ಕಾಣಿಸ್ಕೊಳತಿಲ್ಲ. IPL ಒಳಗೆ ಆಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಇವ್ರಿಗೆ ಒಂದು ಚಲೋ ಬ್ಯಾಕಪ್ ಅನ್ನ ಮಾನ್ಯ ನಮ್ಮ RCB ದವರು ತಗೊಂಡಾರ. 5.5 ಕೋಟಿ ರೂಪಾಯಿಯನ್ನ ಕೊಟ್ಟು ಅಲ್ಲಿ ಮಂಜೇಶ್ ಯಾದವ್ ಅನ್ನುವಂತ ಒಂದು ಚಲೋ ಬೌಲಿಂಗ್ ಇರುವಂತ ಪ್ಲೇಯರ್ ಅನ್ನ ತಗೊಂಡಾರ. ಯಶ್ ದಯಾಳ್ ಅವರು ಇಲ್ಲಂದ್ರೆ ಈ ಮಂಜೇಶ್ ಯಾದವ್ ಅವರು ಪ್ಲೇಯಿಂಗ್ 11 ಒಳಗ ಸ್ಥಾನವನ್ನ ಪಡ್ಕೊಳ್ತಾರ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು ಒಳಗಡೆ ಬರ್ತಾರೆ. ಸುಯೇಶ್ ಶರ್ಮಾ ಅವರ ಬಗ್ಗೆ ಅಂತೂ ನಿಮ್ಗೆ ಗೊತ್ತು, ಹಿಂದಿನ ಸೀಸನ್ ಒಳಗ ಮೋಸ್ಟ್ ಡೇಂಜರ್ ಬೌಲಿಂಗ್ ಮಾಡಿದಂತ ಪ್ಲೇಯರ್. ಅಲ್ಲಿ ಸ್ಪಿನ್ನರ್ ಇವ್ರಿಗೆ ಬ್ಯಾಕಪ್ ಆಗಿ ಯಾರು ಇರ್ಲಿಲ್ಲ. ಅಷ್ಟು ನಮಗ RCB ತಂಡಕ್ಕ ಒಂದು ಒಳ್ಳೆ ಬೌಲಿಂಗ್ ಮಾಡಿಕೊಟ್ಟಂತ ಪ್ಲೇಯರ್ ಅಂದ್ರೆ ಅದು ಸುಯೇಶ್ ಶರ್ಮಾ. ಅಲ್ಲಿ ಜಾಸ್ತಿ ರನ್ಸ್ ಗಳನ್ನು ಬಿಟ್ಕೊಳ್ಳಿಲ್ಲ, ಜಾಸ್ತಿ ವಿಕೆಟ್ಸ್ ಗಳನ್ನು ಕೂಡ ತೆಗೆದ್ರು. ಒಂದು ಚಲೋ ಪ್ಲೇಯಿಂಗ್ 11 ಅಂತೂ ನಮ್ಮ RCB ತಂಡದ ಕಡೆ ಐತಿ. ಇನ್ನು ಇವರು ಸುಯೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗ್ ಹೋದ್ಮ್ಯಾಗ ಒಬ್ಬ ಹೊರಗಡೆ ಬರ್ಬೇಕಲ್ರಿ. ಇಲ್ಲಿ ಯಾರನ್ನ ಹೊರಗಡೆ ತೆಗಿತಾರ ಅನ್ನುವಂಥದ್ದು ನಮಗೆ ಗೊತ್ತಾಗೋದು. ಯಾಕಂದ್ರ ಇವರು ಇಂಡಿಯನ್ ಪ್ಲೇಯರ್ ಆಗಿರೋದ್ರಿಂದ ಅಲ್ಲಿ ಇಂಡಿಯನ್ ಪ್ಲೇಯರ್ ಹೊರಗಡೆ ಬರ್ಬೇಕಾಗ್ತೈತಿ ಬೌಲಿಂಗ್ ಮಾಡುವಂತ ಸಂದರ್ಭದೊಳಗೆ. ಇಲ್ಲಿ ವಿರಾಟ್ ಕೊಹ್ಲಿ ಅವರನ್ನಂತೂ ತೆಗಿಯಕ್ಕಾಗಂಗಿಲ್ಲ, ರಜತ್ ಪಾಟಿದಾರ್ ಅವರನ್ನು ತೆಗಿಯಕ್ಕಾಗಂಗಿಲ್ಲ ಯಾಕಂದ್ರೆ ಕ್ಯಾಪ್ಟನ್. ಆ ಕಡೆ ಜಿತೇಶ್ ಶರ್ಮಾ ಅವರನ್ನು ಕೂಡ ತೆಗಿಯಕ್ಕಾಗಂಗಿಲ್ಲ ಯಾಕಂದ್ರೆ ವಿಕೆಟ್ ಕೀಪರ್ ಆಗಿ ಅವರು ಬೇಕೇ ಬೇಕು. ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನೇ ಹೊರಗಡೆ ಕಳಿಸ್ತಾರೇನೋ ಅನ್ನುವಂಥದ್ದು ನಮ್ಮದೊಂದು ಅಭಿಪ್ರಾಯ ಐತಿ. ನೋಡುವಂತ ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನ ಹೊರಗಡೆ ಹಾಕ್ತಾರ, ಯಾರನ್ನ ಹೊರಗಡೆ ಕರ್ಕೊಳ್ತಾರ ಅನ್ನುವಂಥದ್ದನ್ನ ನೆಕ್ಸ್ಟ್ IPL ನಡೆಯುವಂತ ಸಂದರ್ಭದೊಳಗ ಮ್ಯಾನೇಜ್ಮೆಂಟ್ ಕಡೆಯಿಂದನ ಒಂದು ಅಫಿಷಿಯಲ್ ಬರ್ತೈತಿ, ಅವಾಗ ನೋಡೋದಕ್ಕೆ ಬರ್ತೈತಿ. ಸದ್ಯದ ಮಟ್ಟಿಗೆ ಇದಂತೂ ನಮ್ಮ ಒಂದು ಪ್ರಡಿಕ್ಷನ್ ಆಗೈತಿ ವೆಂಕಟೇಶ್ ಅಯ್ಯರ. ಮತ್ತ ಅದನ್ನ ಬಿಟ್ಟರೆ ಜೋಸ್ ಹೇಜಲ್ವುಡ್ ಅವರ ಬದಲಿಗೆ ಅಲ್ಲಿ ಜಾಕೋಬ್ ಡಫಿ ಅನ್ನುವಂತ ಒಬ್ಬ ಪ್ಲೇಯರ್ ಪ್ಲೇಯಿಂಗ್ 11 ಒಳಗ ಈ ಸೀಸನ್ ಒಳಗ ಸ್ಥಾನವನ್ನ ಪಡ್ಕೊಳ್ಬಹುದು. ಅದನ್ನ ಬಿಟ್ರಪ್ಪ ಅಂದ್ರೆ ಇಲ್ಲಿ ಯಶ್ ದಯಾಳ್ ಅವರ ಬದಲಿಗೆ ಮಂಜೇಶ್ ಯಾದವ್ ಅನ್ನುವಂತ ಒಬ್ಬ ಪ್ಲೇಯರ್. ಈ 3 ಬದಲಾವಣೆಗಳನ್ನ ನಾವು ನೋಡಬಹುದು. ಇದನ್ನ ಬಿಟ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ಏನು ಬದಲಾವಣೆಗಳು ನಮ್ಮ RCB ತಂಡದೊಳಗೆ ಇಲ್ಲ. ಇದು ಸದ್ಯದ ಮಟ್ಟಿಗೆ ನಮ್ಮ ತಂಡದ ಒಂದು ಪ್ಲೇಯಿಂಗ್ 11. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತೆ ನಮಸ್ಕಾರ.